ಮೊನ್ನೆ ಪಹಲ್ಗಾಮ್ ದಾಳಿ ಆದಂಥ ಕೆಲವೇ ಗಂಟೆಗಳ ನಂತರದಲ್ಲಿ ಕೆಲ ಉಗ್ರ ಸಂಘಟನೆಗಳು ಆ ದಾಳಿಯ ಹೊಣೆಯನ್ನು ಹೊತ್ತಿದ್ವು. ಆಮೇಲೆ ಇಲ್ಲಿ ಇನ್ನೊಂದು ಓಕೆ, ಗೃಹ ಸಚಿವರು ಕೂಡ ಈಗ ಸ್ಪಾಟ್ಗೆ ಬರ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ನೇರ ಪ್ರಸಾದ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಘಟನೆ ನಡೆದಂಥ ಸ್ಥಳದ ಕಡೆಗೆ ದೌಡಾಯಿಸ್ತಾ ಇದ್ದಾರೆ. घायलों से मिलेंगे क्योंकि एलएनजेबी में कहा जा रहा है कि 20 से ज्यादा यहाँ पर घायल भर्ती है। हालांकि जैसा मुकेश बता रहे थे कि अलग अलग 3 हॉस्पिटल में घायल एडमिट करवाए गए, लेकिन सबसे ज्यादा एलएनजेबी ಸ್ವತಃ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈಗ ಘಟನೆ ನಡೆದಂಥ ಸ್ಥಳದ ಕಡೆಗೆ ದೌಡಾಯಿಸ್ತಾ ಇದ್ದಾರೆ. ನೀವಿಲ್ಲಿ ನೋಡ್ತಾ ಇದ್ದೀರಾ ನೇರ ಪ್ರಸಾದ ದೃಶ್ಯಾವಳಿಗಳನ್ನು. ಖುದ್ದು ಅಲ್ಲಿರುವಂತಹ ತನಿಖಾ ತಂಡಗಳಿಂದ ಮಾಹಿತಿಯನ್ನು ಪಡೆಯೋರಿದ್ದಾರೆ ಅಮಿತ್ ಶಾ. ಅದಾದ ನಂತರಲ್ಲೇ ಆಸ್ಪತ್ರೆಗೂ ಕೂಡ ತೆರಳಿ ಅಲ್ಲಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸೋರಿದ್ದಾರೆ. ನಾನು ಈಗ ತಾನೇ ಹೇಳಿದಾಗೆ ಮೊನ್ನೆ ಪಹಲ್ಗಾಮ್ ಅಟ್ಯಾಕ್ ಆದಂಥ ಕೆಲವೇ ಗಂಟೆಗಳ ನಂತರದಲ್ಲಿ ಉಗ್ರ ಸಂಘಟನೆಯೊಂದು ಆ ದಾಳಿಯ ಹೊಣೆ ಹೊತ್ತಿತ್ತು. ಬಟ್ ಈ ಸ್ಪಾಟ್ಗೆ, ಈ ಬ್ಲಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ತನಕನೂ ಕೂಡ ಯಾವುದೇ ಉಗ್ರ ಸಂಘಟನೆ ದಾಳಿಯ ಹೊಣೆ ಹೊತ್ತಿಲ್ಲ. I-20 ಕಾರ್ನಲ್ಲಿ ಆದಂಥ ಬ್ಲಾಸ್ಟ್ ಇದು ಅಂತ ಹೇಳಲಾಗ್ತಾ ಇದ್ರು ಕೂಡ ಆ ಕಾರ್ನಲ್ಲಿ 3 ಮಂದಿ ಇದ್ರು ಅನ್ನುವಂಥದ್ದು ನಿಜಕ್ಕೂ ಅವರು ಉಗ್ರರ ಅಥವಾ ಇನ್ನಿತರ ಏನಾದ್ರು ಸ್ಫೋಟಕಗಳನ್ನು ಇಟ್ಕೊಂಡಿದ್ರ ಅನ್ನುವಂಥ ಪ್ರಶ್ನೆ. ಅಮಿತ್ ಶಾ ಈಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ. ಅಲ್ಲೇ ಯಾರ್ಯಾರು ಮೃತಪಟ್ಟಂತವರ ಆ ದೇಹಗಳನ್ನು ರವಾನೆ ಮಾಡಿರುವಂಥ ಆಸ್ಪತ್ರೆ ಜೊತೆಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇರುವಂಥ ಆಸ್ಪತ್ರೆಗೆ ಖುದ್ದು ಅವರು ತೆರಳಿ ಗಾಯಾಳುಗಳನ್ನು ಅವರು ಭೇಟಿ ಮಾಡೋರಿದ್ದಾರೆ. ವೈದ್ಯರ ಬಳಿ ಚಿಕಿತ್ಸೆ ಯಾವ ರೀತಿಯಾಗಿ ಕೊಡಲಾಗ್ತಾ ಇದೆ ಈ ಥರನಂಥ ಡೀಟೇಲ್ಸನ್ನು ಕಲೆ ಹಾಕೋರಿದ್ದಾರೆ. ಅದರ ಜೊತೆಗೆ ಖುದ್ದು ಆರೋಗ್ಯ ವಿಚಾರಿಸುವಂಥ ನಿಟ್ಟಿನಲ್ಲೇ ಅಮಿತ್ ಶಾ ಸ್ವತಃ ಈಗ ಆಸ್ಪತ್ರೆಗೆ ಭೇಟಿ ಕೊಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ.